ಕೇವಲ ತಿರುಪತಿಯ ತಿಮ್ಮಪ್ಪನ ತಿರುಮಲನ ದೇಗುಲದ ಅಪವಿತ್ರಗೊಳಿಸುವಂತ ಒಂದು ಪ್ರಕರಣ ಅಷ್ಟೇ ಆಗಿ ಉಳಿದಿಲ್ಲ. ಇದು ಈ ದೇಶದ ಸನಾತನ ಧರ್ಮಕ್ಕೆ ಎಸೆದ ಮಹಾ ಸವಾಲು. ಈ ದರಿದ್ರ ಸರ್ಕಾರಕ್ಕೆ, ರಾಜಕಾರಣಕ್ಕೆ ನಮ್ಮ ದೇಗುಲದ ಹಣದ ಮೇಲಷ್ಟೇ ಕಣ್ಣೆ ಹೊರತು ಆ ದೇಗುಲದ ಪಾವಿತ್ರತೆಯ ಬಗ್ಗೆ ಅಲ್ಲ. ತಿರುಪತಿ ಲಡ್ಡುವಿನ ಪ್ರಕರಣ ಪ್ರತಿಯೊಬ್ಬ ಹಿಂದುವಿನ ಸ್ವಾಭಿಮಾನದ ಪ್ರಕರಣ ಆಗಬೇಕು. ಹಿಂದೂ ಧರ್ಮದ, ಸನಾತನ ಧರ್ಮದ ಉಳಿವಿಗಾಗಿ ಟೊಂಕ ಕಟ್ಟುವ ಕಾಲ ಇದಾಗಿದೆ. ಒಮ್ಮೆ ಇಂಡಿ ಕೂಟ ಅಧಿಕಾರಕ್ಕೆ ಬಂದ್ರೆ, ಕಾಂಗ್ರೆಸ್ ಅದರ ನೇತೃತ್ವವನ್ನು ವಹಿಸಿದ್ರೆ ಈ ದೇಶದಲ್ಲಿ ಎಂಥ ಒಂದು ಭೀಕರವಾದಂಥ ಪರಿಸ್ಥಿತಿಯನ್ನ ಹಿಂದೂಗಳು ಎದುರಿಸಬೇಕಾಗಬಹುದು. ಇವೆಲ್ಲವೂ ನಮಗೆ ಒಂದಾದ ಮೇಲೆ ಒಂದು ಸಾಕ್ಷ್ಯವನ್ನು ಕೊಡ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣದ ಸಂದರ್ಭದಲ್ಲಿ ಕೂಡ 2 ಲಕ್ಷಕ್ಕೂ ಹೆಚ್ಚು ಲಡ್ಡು ಅಲ್ಲಿ ವಿತರಿಸಲ್ಪಟ್ಟಿದೆ. ಅದರಲ್ಲಿ ಕೂಡ ಈ ಗೋವಿನ ಕೊಬ್ಬು, ಹಂದಿಯ ಕೊಬ್ಬು, ಮೀನೆಣ್ಣೆಯ ಒಂದು ಎಣ್ಣೆ ಇತ್ತು ಅನ್ನೋದನ್ನ ಊಹಿಸ್ಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇಲ್ಲಿಯವರೆಗೆ ನನ್ನ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಬೆಲ್ ಐಕಾನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಕಾರವನ್ನು ನೀಡಿ. ಕಳೆದ 3-4 ದಿನಗಳಿಂದ ನಾನು ನಿಮ್ಮೊಟ್ಟಿಗೆ ಸಂಪರ್ಕಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರಣ, ಒಂದು ಪ್ರಯಾಣ, ಅದು ಕಾಡು, ಅಡವಿ, ಅಲ್ಲಿ ಯಾವುದೇ ರೀತಿಯ ನೆಟ್ವರ್ಕ್ ಇರದೇ ಇರುವ ಕಾರಣದಿಂದ ಇವತ್ತು ನಿಮ್ಮನ್ನು ಮುಖಾಮುಖಿ ಆಗ್ತಾ ಇದ್ದೇನೆ. ಇದರ ಮಧ್ಯೆ ಲಜ್ಜೆಗೆಟ್ಟ ರಾಜಕಾರಣ ಮತ್ತು ಇಡೀ ರಾಜಕಾರಣ ಮತ್ತು ಅಧಿಕಾರದ ರಾಜಕಾರಣಕ್ಕಾಗಿ ಯಾವುದೇ ಎಕ್ಸ್ಟ್ರೀಮಿಗೂ ನಾನು ಹೋಗಬಲ್ಲೆ ಅನ್ನುವಂಥ ಇವತ್ತಿನ ದಿನಗಳಲ್ಲಿ ನಾವು ಊಹಿಸಲಿಕ್ಕೂ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯವಾಗದೇ ಇದ್ದಂಥ ರೀತಿಯಲ್ಲಿ ಅಧಿಕಾರ ರಾಜಕಾರಣದ ಅಶ್ಲೀಲತೆ ಮತ್ತು ಅಕ್ಷಮ್ಯ ಅಪರಾಧದ ಎಲ್ಲ ಗಡಿಗಳನ್ನು ಮೀರುವ ರೀತಿಯಲ್ಲಿ ಮುನಿರತ್ನ ಅವರು ವರ್ತಿಸಿದಿರುವ ಆಘಾತಕಾರಿಯಾದಂಥ ಒಂದು ವಿಚಾರ, ಅದರ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಇನ್ನು ಯಥಾಪ್ರಕಾರ ಕಾಂಗ್ರೆಸ್ಸಿನ, JDSನ, BJPಯ ಈ ಟ್ರಯಾಂಗಲ್ ಲವ್ ಸ್ಟೋರಿಯ ಹೊಡೆ ಬಡಿ ಕಡಿ ದ್ವೇಷ ರಾಜಕಾರಣ ಎಂದಿನಂತೆ ಮುಂದುವರೆದಿದೆ. ಗಣೇಶೋತ್ಸವದ ಹೆಸರಿನಲ್ಲಿ ಧರ್ಮ ರಾಜಕಾರಣ ಏಕಪಕ್ಷೀಯವಾಗಿ ವೋಟ್ ಬ್ಯಾಂಕಿನ ರಾಜಕಾರಣದ ತುರಿಯಾವಸ್ಥೆಯ ಮುಖವಾಣಿಯಾಗಿ ಇಡೀ ರಾಜ್ಯಾದ್ಯಂತ ದೊಂಬಿ, ಗಲಾಟೆ, ಹಿಂಸೆ ನಡೆತಾನೇ ಇದೆ. ರಾಷ್ಟ್ರಧ್ವಜಕ್ಕೆ ಅಭಿಮಾನದಿಂದ ತಲೆಬಾಗದ ಒಂದು ಕೋಮಿನ ಜನ ಪ್ಯಾಲೆಸ್ತೇನಿನ, ಇಸ್ರೇಲಿನ ಅಥವಾ ಇಡೀ ಭೂಪಟದಲ್ಲಿರುವ ಮುಸ್ಲಿಂ ದೇಶಗಳ ಪರವಾಗಿ ಇವತ್ತು ಧ್ವಜವನ್ನು ಮತ್ತು ಅದರ ನಮನವನ್ನು ಮಾಡುವಂಥ ವಿಚ್ಛಿದ್ರಕಾರಕವಾದಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ಇದರ ಮಧ್ಯೆ ಭಾರತವನ್ನು, ಭಾರತದ ಸನಾತನತೆಯನ್ನು, ಭಾರತದ ಧರ್ಮವನ್ನು, ಭಾರತದ ಹಿಂದುತ್ವವನ್ನು, ನಮ್ಮ ನಂಬಿಕೆಯನ್ನು ಮೆಕಾಲೆ ಯಾವ ರೀತಿಯಲ್ಲಿ ಬ್ರಿಟಿಷ್ ರಾಜಕಾರಣದಲ್ಲಿ ಅಥವಾ ವಸಾಹತುಶಾಹಿ ದಬ್ಬಾಳಿಕೆಯಲ್ಲಿ ನಮ್ಮ ಇಡೀದಾದಂಥ ಒಂದು ಶೈಕ್ಷಣಿಕ ಪದ್ಧತಿಯನ್ನು, ಸಂಸ್ಕೃತ ಭೂಯಿಷ್ಠವಾದಂಥ ಪ್ರಪಂಚದ ಏಕೈಕ ಒಂದು ಜ್ಞಾನದ ಸಮೂಹವನ್ನು, ನೆಲೆಯನ್ನು, ದಾಹವನ್ನು, ಶೋಧವನ್ನು, ಗುರುಕುಲ ಪದ್ಧತಿಯನ್ನು ಹೇಗೆ ಬೇರು ಸಮೇತ ಅದನ್ನು ಕಿತ್ತಾಕಲಿಕ್ಕೆ ಇಂಗ್ಲೆಂಡಿನ ವಸಾಹತುಶಾಹಿಯನ್ನು ಬಳಸಿಕೊಂಡು ನಮ್ಮ ಮೂಲದ ಬೀಜವನ್ನೇ ಚಿವುಟಿದರೋ, ಅದೇ ರೀತಿಯಲ್ಲಿ 75 ವರ್ಷದ ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ಸಿನ ರಾಜಕಾರಣ, ಇಂಡಿ ಕೂಟದ ರಾಜಕಾರಣ, ವೋಟ್ ಬ್ಯಾಂಕಿನ ರಾಜಕಾರಣ, ಓಲೈಕೆಯ ರಾಜಕಾರಣ ಕೊನೆಗೂ ಎಲ್ಲಿ ಬಂದು ನಿಂತಿದೆ ಅಂತಂದರೆ, ಏನಕೇನ
ಮತಾಂತರದ ಮೂಲಕ, ವೋಟ್ ಬ್ಯಾಂಕಿನ ರಾಜಕಾರಣದ ಮೂಲಕ, ಓಲೈಕೆಯ ಮೂಲಕ, ತುಷ್ಟೀಕರಣದ ಮೂಲಕ ಯಾವ್ಯಾವ ದಾರಿಗಳನ್ನು ಬಳಸಿಕೊಂಡು ಇಡೀ ದೇಶದ ಮೂಲ ನಾಗರಿಕತೆಯನ್ನು, ಸನಾತನ ಧರ್ಮವನ್ನು, ಹಿಂದುತ್ವವನ್ನು ಬಗ್ಗು ಬಡಿದು ಈ ದೇಶವನ್ನು ಅತಂತ್ರಗೊಳಿಸುವ ಮತ್ತು ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಳ್ಳುವಂಥ ಒಂದು ಷಡ್ಯಂತ್ರ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋದಕ್ಕೆ ತಿರುಪತಿಯ ಲಡ್ಡಿನ ಪ್ರಕರಣ, ತಿರುಪತಿಯ ಲಾಡಿನ ಪ್ರಕರಣ, ಲಾಡು ಅಥವಾ ಲಡ್ಡು ಅನ್ನುವಂಥ ಕಲುಷಿತ ವಾತಾವರಣದ ಪ್ರಶ್ನೆಯಷ್ಟೇ ಅದು ಆಗಿ ಉಳಿಯದೆ ಅದು ಈ ದೇಶದ ಸನಾತನ ಧರ್ಮದ ಅಳಿವು ಉಳಿವಿನ ಒಂದು ಮಹಾನ್ ಹೋರಾಟವಾಗಿ, ಯುದ್ಧವಾಗಿ ಇವತ್ತು ಪರಿಣಮಿಸಿದೆ. ತಿರುಪತಿಯ ಲಡ್ಡು ಕಲುಷಿತಗೊಂಡದ್ದು ಧರ್ಮಬಾಹಿರವಾಗಿ ನಮ್ಮ ಧರ್ಮವನ್ನು, ಸನಾತನತೆಯನ್ನು, ನಮ್ಮ ನಂಬಿಕೆಯ ನೆಲೆಯ ಇಡೀ ಗರ್ಭಕ್ಕೆ ವಿಷ ಉಣ್ಣಿಸುವ ಕೆಲಸವನ್ನು ಮಾಡುವ ಮೂಲಕ ಕೇವಲ ತಿರುಪತಿಯ ತಿಮ್ಮಪ್ಪನ, ತಿರುಮಲನ ದೇಗುಲದ ಅಪವಿತ್ರಗೊಳಿಸುವಂಥ ಒಂದು ಪ್ರಕರಣ ಅಷ್ಟೇ ಆಗಿ ಉಳಿದಿಲ್ಲ. ಇದು ಈ ದೇಶದ ಸನಾತನ ಧರ್ಮಕ್ಕೆ ಎಸೆದ ಮಹಾ ಸವಾಲು. ಇದು ಕೇವಲ ಒಂದು ಲಡ್ಡು ಪ್ರಕರಣ ಅಷ್ಟೇ ಆಗಿ ಉಳಿದಿಲ್ಲ. ಅದನ್ನು ಇವತ್ತು ಪ್ರಾಯಶ್ಚಿತ್ತದ ಮೂಲಕ, ಶುದ್ಧೀಕರಿಸುವ ಮೂಲಕ, ಮೂಲ ತಿರುಮಲ ತಿಮ್ಮಪ್ಪನ ದೇಗುಲದ ಸ್ವರೂಪವನ್ನು ಪೃಥಕ್ಕರಿಸುವ ದೀಕ್ಷೆಯನ್ನು ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಸ್ವೀಕರಿಸಿದ್ದಾರೆ. ಅವರು ಇದಕ್ಕೆ ವಿಶೇಷವಾದಂಥ ಸಭೆಯನ್ನು ಕರೆದಿದ್ದಾರೆ. TDPಯ ಅಧಿಕಾರಿಗಳು, ಅವರ ಸಂಪುಟದ ಸದಸ್ಯರು, ಅತ್ಯಂತ ಧರ್ಮದ ಜ್ಞಾನಿಗಳು, ದೇಶದ ಎಲ್ಲ ಮಠಾಧೀಶರುಗಳನ್ನು ಸಂಪರ್ಕಿಸಿ ಇದಕ್ಕೆ ಇರುವ ಪರಿಹಾರ ಏನು, ಯಾಕೆಂತಂದರೆ ಭೂವೈಕುಂಠ, ಭೂಕೈಲಾಸ, ಕಲಿಯುಗದ ಪ್ರತ್ಯಕ್ಷ ದೇವರು ಮತ್ತು ಈ ದೇಶದ ಅತ್ಯಂತ ಶ್ರೀಮಂತ ದೇವರು. ಈ ದರಿದ್ರ ಸರ್ಕಾರಕ್ಕೆ, ರಾಜಕಾರಣಕ್ಕೆ ನಮ್ಮ ದೇಗುಲದ ಹಣದ ಮೇಲಷ್ಟೇ ಕಣ್ಣೆ ಹೊರತು ಆ ದೇಗುಲದ ಪಾವಿತ್ರತೆಯ ಬಗ್ಗೆ ಅಲ್ಲ. ಅತ್ಯಂತ ಶ್ರೀಮಂತ ದೇವರಿಗೆ ದಿಂಡುಗಲ್ಲಿನ ಯಾವುದೋ ಒಂದು ಡೈರಿ, ನಮ್ಮ ನಂದಿನಿ ತುಪ್ಪ ನಿರಂತರವಾಗಿ ಬಳಕೆ ಆಗ್ತಾ ಇತ್ತು. 2013ರಿಂದ 2022ರವರೆಗೆ 5,000 ಟನ್ನು, 292 ರೂಪಾಯಿ ಕೆಜಿಗೆ. ನಾವಿಲ್ಲಿ 600-700 ರೂಪಾಯಿ ಖರೀದಿಸ್ತಾ ಇದ್ದೇವೆ. ಬಲ್ಕ್ ಪರ್ಚೇಸಿಂಗ್ ಅನ್ನುವ ನೆಲೆಯಲ್ಲಿ ರೀಸನೇಬಲ್ ಆದಂಥ ರೇಟಿಗೆ ನಂದಿನಿ ತುಪ್ಪವನ್ನು ಕೊಡ್ತಾ ಇತ್ತು. ಶುದ್ಧ ಲಡ್ಡು ತಯಾರಾಗ್ತಾ ಇತ್ತು. ಅದೇ 2022-23ರಿಗೆ ಟೆಂಡರ್ ಕರೆದಾಗ ಜಗನ್ಮೋಹನ್ ಸರ್ಕಾರ ಇತ್ತು. ನಮಗೆ ಹಾಲಿನ ರೇಟದು ಅಥವಾ ದರ ಜಾಸ್ತಿ ಆಗಿದೆ, ಆದ್ದರಿಂದ 450 ರೂಪಾಯಿಗೆ ನಾವು ಕೊಡಬಲ್ಲೇವೆ ಹೊರತು 292 ರೂಪಾಯಿಗೆ ಆಗುವುದಿಲ್ಲ ಅಂತ ನಂದಿನಿ ಹೇಳಿದಾಗ ತಮಿಳುನಾಡಿನ ಮೂಲದ ಆ ಒಂದು ಡೈರಿ ಏನು ಮಾಡಿತು, 350 ರೂಪಾಯಿ ಕೆಜಿಗೆ. ದಿಂಡಿಗಳಿನ ಡೈರಿ 350 ರೂಪಾಯಿ ಕೆಜಿಗೆ ನಾವು ತುಪ್ಪವನ್ನು ಕೊಡ್ತೇವೆ. ಇಡೀ ಭಾರತದಲ್ಲಿ ಇವತ್ತು 18ರಿಂದ 21 ಲೀಟ್ರ್ ಬೇಕು 1 ಕೆಜಿ ತುಪ್ಪಕ್ಕೆ. ಹಾಲಿನ ರೇಟು ಯಾವ ರೀತಿ ಇದೆ, ಅದರಲ್ಲೂ ದೇಶಿ ತುಪ್ಪದ ಬೆಲೆ 2,500ರಿಂದ 3,000-3,500 ರೂಪಾಯಿ ಇದೆ ಇವತ್ತು. ನಂದಿನಿ ಕೇವಲ 450 ರೂಪಾಯಿ ಡಿಮಾಂಡ್ ಮಾಡಿದ್ದು. ಅಲ್ಲೂ ಚೌಕಾಸಿ ಮಾಡಿ ಶ್ರೀಮಂತ ದೇಗುಲ, ಆ ಶ್ರೀಮಂತ ದೇಗುಲಕ್ಕೂ ಚೌಕಾಸಿ ಮಾಡಿದಂಥ ಜಗನ್ಮೋಹನ್ ಸರ್ಕಾರ 350 ರೂಪಾಯಿಗೆ ತಮಿಳುನಾಡು ಮೂಲದ ತುಪ್ಪವನ್ನು ಒಪ್ಪಿತು. ಅವರೇನು ಮಾಡಿದರು, 350 ರೂಪಾಯಿಗೆ ದಿಂಡಿಗಲ್ಲಿನ ಡೈರಿ ತುಪ್ಪದ ಸ್ವರೂಪದ
ತುಪ್ಪವಲ್ಲದ ತುಪ್ಪವನ್ನು ಅಲ್ಲಿಗೆ ಸರಬರಾಜು ಮಾಡಿತು. 1 ವರ್ಷಕ್ಕೆ ದಿನಕ್ಕೆ 3 ಲಕ್ಷ ಲಡ್ಡು ಬಿಕರಿಯಾಗತ್ತೆ ತಿರುಪತಿಯಲ್ಲಿ. 15 ಕೋಟಿ ಲಡ್ಡು 1 ವರ್ಷಕ್ಕೆ ಅಲ್ಲಿ ಬಿಕರಿಯಾಗತ್ತೆ. 5,000 ಕೋಟಿಗೂ ಹೆಚ್ಚು ಆದಾಯ ಸರ್ಕಾರಕ್ಕೆ ಬರ್ತದೆ. ಇಷ್ಟಾಗಿಯೂ ಅಲ್ಲಿ ಜಗನ್ಮೋಹನ್ ಸರ್ಕಾರ ಗೊತ್ತಿದ್ದು ಮಾಡಿತೋ ಗೊತ್ತಿಲ್ಲದೆಯೇ ಮಾಡಿತೋ ನಮಗೆ ಪ್ರಶ್ನೆ ಈಗ ಉದ್ಭವ ಆಗಿದೆ. ಆದರೆ ರಾಜಶೇಖರ್ ರೆಡ್ಡಿ, ಜಗನ್ಮೋಹನ್ ರೆಡ್ಡಿ ಅವರ ತಂದೆ, ಅವರ ಕಾಲದಿಂದಲೂ ಏಳುಮಲೆಯಲ್ಲಿ ಚರ್ಚನ್ನು ಕಟ್ಟುವ ಕೆಲಸವನ್ನು ಮಾಡಲಿಕ್ಕೆ ಹೊರಟಿತ್ತು. ಮತಾಂತರಗೊಂಡ ಹಿಂದೂ ಮೂಲದ ಕ್ರಿಶ್ಚಿಯನ್ರನ್ನು ಅಲ್ಲಿ ಅಡುಗೆಗೂ ಪ್ರಸಾದ ತಯಾರಾಗುವಂಥ ವ್ಯವಸ್ಥೆಗೂ ನೇಮಕ ಮಾಡಿತ್ತು. TDPಯ ಇಡೀ ಆಡಳಿತ ಮಂಡಳಿಯಲ್ಲಿ ಕಾನೂನಾತ್ಮಕವಾಗಿ ಹಿಂದೂಗಳ ದೇವಸ್ಥಾನದಲ್ಲಿ ಹಿಂದೂಗಳೇ ಇರಬೇಕು ಅನ್ನುವಂಥ ಒಂದು ಕಾನೂನಿದ್ರೂ ಕೂಡ ಅಲ್ಲಿ ಮತಾಂತರಗೊಂಡ ಕ್ರಿಶ್ಚಿಯನ್ರನ್ನು ನೇಮಿಸಿತ್ತು. ಇಡೀ ತಿರುಮಲ ತಿರುಪತಿಯ ತಿಮ್ಮಪ್ಪನನ್ನು ಅಪಭ್ರಂಶಗೊಳಿಸುವ, ಅಪವಿತ್ರಗೊಳಿಸುವ, ಮತಾಂತರದ ಇಡೀ ಜಾಲವನ್ನು ಅಲ್ಲಿ ಬಿತ್ತರಿಸುವ ಕೆಲಸವನ್ನು ರಾಜಶೇಖರ್ ರೆಡ್ಡಿ ನಿರಂತರವಾಗಿ ಮಾಡ್ತಾ ಬಂದರು. ಅದಕ್ಕೆ ತಕ್ಕ ಪ್ರತಿಫಲವನ್ನು ದಾರುಣವಾಗಿ ಉಂಡರು ಅವರು. ಅದೇ ಚಾಳಿಯನ್ನು ಜಗನ್ಮೋಹನ್ ರೆಡ್ಡಿ ಅವರ ಮಗ ಮುಂದುವರಿಸಿದರು. ಅದರ ಪರಿಣಾಮ ಉದ್ದೇಶಪೂರ್ವಕವಾಗಿಯೋ ಅಥವಾ ಹಣದ ವಿಲೇವಾರಿಯಲ್ಲಿ 350 ರೂಪಾಯಿಗೆ ಕಡಿಮೆ ದರದಲ್ಲಿ ಈ ದಿಂಡಿಗಲ್ ಡೈರಿ ಕೊಡ್ತದೆ ಅನ್ನುವಂಥ ಆಮಿಷಕ್ಕೋ ನನಗೆ ಗೊತ್ತಿಲ್ಲ. ಆದರೆ ದಿಂಡಿಗಲ್ ಡೈರಿಗೆ ಈ ಒಂದು ಕಾಂಟ್ರಾಕ್ಟನ್ನು ಕೊಟ್ಟಿರೋದ್ರಿಂದ ಅಲ್ಲಿ ಹಂದಿಯ ಕೊಬ್ಬು, ದನದ ಕೊಬ್ಬು, ಮೀನಿನ ಎಣ್ಣೆ ಹೀಗೆ ಎಲ್ಲವೂ ಅಲ್ಲಿ ಅದಕ್ಕೆ ಶೇಖರಗೊಂಡು ಮಿಕ್ಸ್ ಆಗಿ ತಿರುಪತಿಯ ಲಾಡು ಇಡೀ ಹಿಂದೂ ಶಾಸ್ತ್ರ ಸಂಪ್ರದಾಯದ ಗಡಿಗಳನ್ನು ಮೀರಿ ನಂಬಿಕೆಯ ನೆಲೆಯನ್ನು ಧ್ವಂಸಗೊಳಿಸಿ ಅಪವಿತ್ರಗೊಳಿಸಿದ್ದಷ್ಟೇ ಅಲ್ಲ, 140 ಕೋಟಿಯಲ್ಲಿ 110 ಕೋಟಿ ಹಿಂದೂಗಳ ಮತ್ತು ಇಡೀ ಪ್ರಪಂಚದ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ತಂದಿತು. ಇದು ಹುಡುಗಾಟದ ಮಾತಲ್ಲ. ಹಾಗಾದರೆ ಇದು ಕೇವಲ ಒಂದು ಲಡ್ಡುವಿನ ಪ್ರಶ್ನೆಯೇ ಅಂತ ಪ್ರಶ್ನೆ ಮಾಡ್ತಾ ಹೋದರೆ, ಹುಡುಕ್ತಾ ಹೋದರೆ, ನೋ, ಇದು ಲಡ್ಡುವಿನ ಪ್ರಶ್ನೆಯಷ್ಟೇ ಅಲ್ಲ. ಇದು ಅತ್ಯಂತ ಗಂಭೀರವಾದಂಥ, ಉದ್ದೇಶಪೂರ್ವಕವಾದಂಥ, ಟಾರ್ಗೆಟ್ ಓರಿಯೆಂಟೆಡ್ ಆದಂಥ ಹಿಂದೂ ಧರ್ಮ, ಹಿಂದುತ್ವ, ಸನಾತನ ಧರ್ಮ ಮತ್ತು ಹಿಂದೂಗಳ ನಂಬಿಕೆಯನ್ನ ಮೇಲೆ ನಡೆದಂಥ ಪ್ರಹಾರ. ಇದು ಭಾರತದ ಅಖಂಡತೆಯ ಮೇಲೆ ಹೊರಗಿನ ಭಯೋತ್ಪಾದಕರ ದಾಳಿಗಿಂತ ಹೆಚ್ಚು ಭಯಾನಕ. ಯಾಕೆಂತಂದರೆ ಮೆಕಾಲೆ ಇಡೀ ದೇಶವನ್ನು ತಿರುಗಾಡಿ ಅಧ್ಯಯನ ಮಾಡಿ ಇಂಗ್ಲೆಂಡಿನ ಮಹಾರಾಣಿಗೆ ಕಳಿಸಿದ ವರದಿ ಒಂದೇ. ಇಲ್ಲಿ ಸಾಂಸ್ಕೃತಿಕವಾದ ಒಗ್ಗಟ್ಟು, ಶೈಕ್ಷಣಿಕವಾದ ಒಗ್ಗಟ್ಟು, ಹಿಂದುತ್ವದ ಮೇಲಿನ ಇಡೀಯದಾದ ನಂಬಿಕೆ, ಗುರುಕುಲ ಪದ್ಧತಿ, ಈ ನಂಬಿಕೆಯನ್ನು ನಾವು ಮೊದಲು ಒಡೆಯಬೇಕು. ಈ ಸನಾತನ ಧರ್ಮದ ಬೇರನ್ನು ಮೊದಲು ಕತ್ತರಿಸಬೇಕು. ಬ್ರಿಟಿಷರು ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿದರು. ಸ್ವತಂತ್ರ ಭಾರತದಲ್ಲಿ ನಮ್ಮದೇ ದೇಶಿಕರು, ನಮ್ಮ ದೇಶದಲ್ಲೇ ಬೆಳೆದವರು ಕೇವಲ ರಾಜಕಾರಣ ಮತ್ತು ಅಧಿಕಾರಕ್ಕಾಗಿ, ವೋಟ್ ಬ್ಯಾಂಕಿಗಾಗಿ ಇವತ್ತು ಇಂಡಿ ಕೂಟದ ಹೆಸರಿನಲ್ಲಿ ನಿರಂತರವಾಗಿ ವ್ಯವಸ್ಥಿತವಾಗಿ ಸನಾತನ ಧರ್ಮದ ಎಲ್ಲ ಬೇರುಗಳನ್ನು ಕತ್ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ
ಇದು ಒಂದು ದುರಂತವಾದಂಥ ದೃಷ್ಟಾಂತ ಅಂತ ನಾನು ಭಾವಿಸ್ತೇನೆ. ಕೇವಲ ಹಿಂದೂ ಧರ್ಮದ ನೆಲೆಯಲ್ಲಿ ನಡೆದಂಥ ಅಚಾನಕವಾದಂಥ ಯಾವುದೇ ಕಾರ್ಯವೂ ಇದಲ್ಲ. ಕೇವಲ ಇದು ತಿರುಪತಿ ತಿಮ್ಮಪ್ಪನ ಒಂದು ನೆಲೆಯನ್ನು ಅಪವಿತ್ರಗೊಳಿಸುವಂಥ ಯಾವುದೇ ಒಂದು ಷಡ್ಯಂತ್ರ ಅಷ್ಟೇ ಆಗಿ ಉಳಿದಿಲ್ಲ. ಇವತ್ತು ಪ್ರಕಾಶ್ ರಾಜ್ ಹೇಳ್ತಾರೆ, ಪವನ್ ಕಲ್ಯಾಣ್ ಇಡೀ ದೇಶದಲ್ಲಿ ಇವತ್ತು ಹಿಂದೂ ಧರ್ಮದ ರಕ್ಷಕ ಅಥವಾ ಹಿಂದೂ ಧರ್ಮದ ಒಬ್ಬ ಐಕಾನ್ ಅಂತಲೇ ಜನ ಭಾವನಾತ್ಮಕವಾಗಿ ಗಮನಿಸ್ತಾ ಇದ್ದಾರೆ. ಚುನಾವಣೆಗೆ ನಿಂತಾಗಲೂ ಕೂಡ ಅವರು ದೀಕ್ಷೆಯನ್ನು ತೊಟ್ಟಿದ್ರು. 11 ದಿನಗಳ ವ್ರತವನ್ನು ಅವರು ಮಾಡಿದರು. ವಾರಾಹಿ ಅನ್ನುವ ಹೆಸರಿನಲ್ಲಿ ಅವರು ಆ ವ್ರತವನ್ನು ಮಾಡಿದರು. ಯಾವುದೇ ಘನವಸ್ತುವನ್ನು ಸ್ವೀಕರಿಸದೆ ಕೇವಲ ನೀರು ಮತ್ತು ದ್ರವ ಪದಾರ್ಥವನ್ನಷ್ಟೇ ಸ್ವೀಕರಿಸಿ ಕೊನೆಗೆ ಎಲೆಕ್ಷನ್ನಲ್ಲಿ 21ಕ್ಕೆ 21 ಸೀಟನ್ನು ಗೆಲ್ಲುವ ಮೂಲಕ ತಿರುಪತಿಯಲ್ಲಿ ಹೋಗಿ ಆ ವ್ರತವನ್ನು ಅವರು ಕೊನೆಗೊಳಿಸ್ತಾರೆ. ಈಗ ಅವರು ಒಂದು ಘೋಷಣೆ ಮಾಡಿದ್ದಾರೆ, ಇದು ಸನಾತನ ಧರ್ಮದ ಮೇಲೆ ನಡೆದಂಥ ವ್ಯವಸ್ಥಿತವಾದಂಥ ದಾಳಿ, ಷಡ್ಯಂತ್ರ. ಆದ್ದರಿಂದ ಹಿಂದೂ ಧರ್ಮವನ್ನು ರಕ್ಷಿಸಬೇಕು ಅಂತಾದರೆ, ಸನಾತನ ಧರ್ಮವನ್ನು ಉಳಿಸಬೇಕು ಅಂತಾದರೆ ನಾವಿವತ್ತು ಇಡೀದಾದಂಥ ಭಾರತದ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಾವು ಸನಾತನ ಧರ್ಮದ ಉಳಿವಿನ ಒಂದು ಮಹಾಮಂಡಳಿಯನ್ನು ರಚಿಸಬೇಕಾದಂಥ ತುರ್ತಿದೆ. When governments and boards are not acting well, there should be some other monitoring mechanism in India. I think Sanatana Dharma Parirakshana Board, I think we should constitute. Maybe I'll speak to our cabinet and honorable CM also. The sanctity of the temples not been maintained. When you leave it to the political groups, there is more such incidents are likely to happen on a regular basis. ತಿರುಪತಿಯ ಪ್ರಕರಣ ಹಿಂದೂ ಧರ್ಮಕ್ಕೆ ಎಸೆದಂಥ ಮಹಾ ಸವಾಲು. ಸನಾತನ ಧರ್ಮದ ನಿರ್ಮೂಲನೆ ಮಾಡಬೇಕು, ಅದನ್ನು ಸಂಪೂರ್ಣವಾಗಿ ಅದನ್ನು ನಾಶಗೊಳಿಸಬೇಕು ಅನ್ನುವಂಥ ಒಂದು ವ್ಯವಸ್ಥಿತವಾದ ತಂತ್ರ. ಹಾಗಾಗಿ ಅದರ ಉಳಿವಿಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ. ಒಂದು ಮಹಾಮಂಡಳಿಯನ್ನು ಇದಕ್ಕಾಗಿ ಸಂಸ್ಥಾಪನೆ ಮಾಡಬೇಕಾದಂಥ ತುರ್ತಿದೆ ಅನ್ನೋದನ್ನು ಅವರು ಒತ್ತಿ ಹೇಳಿದರು, ಟ್ವೀಟ್ ಮಾಡಿದರು. ಈ ಟ್ವೀಟಿಗೆ ಪ್ರಕಾಶ್ ರಾಜ್ ಇವತ್ತು ಉತ್ತರಿಸ್ತಾರೆ, ಪ್ರೀತಿಯ ಪವನ್ ಕಲ್ಯಾಣ್ ಅವರೇ, ನಿಮ್ಮ ರಾಜ್ಯದಲ್ಲಿ ನೀವು DCM ಆಗಿದ್ದೀರಿ, ನಿಮ್ಮ ರಾಜ್ಯದಲ್ಲಿ ನಡೆದಂಥ ಈ ಪ್ರಕರಣಕ್ಕೆ ಅಲ್ಲಿ ಅದನ್ನು ತನಿಖೆ ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತವನ್ನು, ಶಿಕ್ಷೆಯನ್ನು ಕೊಡಿ, ಇಡೀ ದೇಶಾದ್ಯಂತ ಅದನ್ನು ಹಬ್ಬಿಸುವ ಮೂಲಕ ಧರ್ಮದ ಒಂದು ವಿಕಲ್ಪಕ್ಕೆ, ದಂಗಲ್ಲಿಗೆ ಕಾರಣರಾಗಬೇಡಿ ಅಂತ. ಈ ಪ್ರಕಾಶ್ ರಾಜ್ ಯಾರು? ಪ್ರಕಾಶ್ ರಾಜ್ರ ಮನೋಧರ್ಮ ಏನು? ಅವರು ಯಾವ ಪಕ್ಷೀಯರು, ಯಾವ ಬುದ್ಧಿಜೀವಿಗಳು, ಎಡಪಂಥೀಯರು ಈ ಕಾಂಗ್ರೆಸ್ಸಿನ ದೇಶವನ್ನು ಲೂಟಿ ಮಾಡುವ, ದೇಶದ ಅಖಂಡತೆಗೆ ಕನ್ನ ಕೊರೆಯುವ ಭಯೋತ್ಪಾದಕರೊಟ್ಟಿಗೆ ಕೈ ಜೋಡಿಸಿ ಮೋದಿಯನ್ನು ಕೆಳಗಿಳಿಸುವುದಷ್ಟೇ ಅಲ್ಲ, ಇಡೀ ಸನಾತನ ಧರ್ಮವನ್ನು ಭಾರತದಲ್ಲಿ ಅದನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡುವಂಥ ಇಂಡಿ ಕೂಟದ ಪ್ರವರ್ತಕರು, ಪ್ರವಾದಿಗಳು ಇವರು. ಇವರ ಬಗ್ಗೆ ನಾನು ಹೆಚ್ಚೇನು ಹೇಳಬೇಕಾಗಿಲ್ಲ. ಇವತ್ತು ಅವರಿಗೆ ಭಯ ಬಂದಿದೆ. ಏನು? ಪವನ್ ಕಲ್ಯಾಣ್ ಅವರು ಪ್ರಾಯಶ್ಚಿತವಾದಂಥ ಒಂದು ದೀಕ್ಷೆಯನ್ನು ತೊಟ್ಟಿದ್ದಾರೆ. 11 ದಿನಗಳ ಉಪವಾಸವನ್ನು, ವ್ರತವನ್ನು, ಪ್ರಾಯಶ್ಚಿತ ವ್ರತವನ್ನು ಕೈಗೊಂಡಿದ್ದಾರೆ ಅವರು. ತಿರುಮಲ ತಿಮ್ಮಪ್ಪನ ಇಡೀ ಸನ್ನಿಧಿಗೆ ಅಪಪ್ರಚಾರ ಆಗಿದೆ, ಅಪಭ್ರಂಶ ಆಗಿದೆ, ಅಪವಿತ್ರಗೊಳಿಸಲಾಗಿದೆ. ಜಗನ್ಮೋಹನ್ ರೆಡ್ಡಿ ಸರ್ಕಾರದ ವ್ಯವಸ್ಥಿತವಾದ ತಂತ್ರ, ದನದ ಕೊಬ್ಬು, ಹಂದಿಯ ಕೊಬ್ಬು, ಮೀನೆಣ್ಣೆ ನಿರೀಕ್ಷೆ ಮಾಡಲಿಕ್ಕಾದರೂ ಸಾಧ್ಯವೇ? ಈ ದೇಶದ ಸನಾತನ ಸಂಸ್ಕೃತಿಯ ನೆಲೆಯಲ್ಲಿ ಯಾರಾದರೂ ಕೂಡ ಈ ರೀತಿ ಯೋಚನೆ ಮಾಡಲಿಕ್ಕಾದರೂ ಸಾಧ್ಯ ಇದೆಯೇ? ಅಂಥ ಒಂದು ಕೆಟ್ಟ ಕೆಲಸವನ್ನು ಮಾಡುವ ಮೂಲಕ ತಿರುಪತಿ ತಿಮ್ಮಪ್ಪನ ಸಾನ್ನಿಧ್ಯವನ್ನು ಅಪವಿತ್ರಗೊಳಿಸಲಾಗಿದೆ. ಆದ್ದರಿಂದ
ನಾನು ಪ್ರಾಯಶ್ಚಿತವನ್ನು ಮಾಡ್ಕೊಳ್ತಾ ಇದ್ದೇನೆ, ಪ್ರಾಯಶ್ಚಿತ 11 ದಿನದ ಒಂದು ವ್ರತವನ್ನು ಕೈಗೊಳ್ತಾ ಇದ್ದೇನೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಕ್ಕೆ ಪ್ರಕಾಶ್ ರಾಜ್ ಯಾಕೆ ಈ ರೀತಿ ಉತ್ತರ ಕೊಡ್ತಾರೆ ಅಂತಾದರೆ, ಪ್ರಕಾಶ್ ರಾಜ್ ಮತ್ತು ಪ್ರಕಾಶ್ ರಾಜ್ ತಂಡಕ್ಕೆ ಭೀತಿ ಉಂಟಾಗಿದೆ. ಯಾಕೆಂತಂದರೆ ಪವನ್ ಕಲ್ಯಾಣ್ ಅವರ ಈ ಟ್ವೀಟಿಗೆ ದೇಶ ಮತ್ತು ವಿದೇಶದ ಅಖಂಡ ಹಿಂದೂಗಳು ಪ್ರಚಂಡವಾಗಿ ಸ್ಪಂದಿಸಿದ್ದಾರೆ. ಹೌದು, ನಾವು ನಿಮ್ಮೊಟ್ಟಿಗಿದ್ದೇವೆ. ಸನಾತನ ಧರ್ಮದ ಅಳಿವು ಉಳಿವಿನ ಪ್ರಶ್ನೆ, ಅದರ ಘಂಟಾನಾದ ಇದು, ನಗಾರಿ ಮೊಳಗಿದೆ, ಶಂಖ ಮೊಳಗಿದೆ. ಆದ್ದರಿಂದ ನಾವು ಯುದ್ಧಕ್ಕೆ ಸಿದ್ಧ. ಸನಾತನ ಧರ್ಮದ ಅಳಿವು ಉಳಿವಿನ ಯುದ್ಧ ಇವತ್ತು ಆರಂಭ ಆಗಿದೆ ಅಂತ ನಾವು ಭಾವಿಸ್ತೇವೆ ಅಂತ ಪ್ರತಿಕ್ರಿಯಿಸಿದರೆ ಅವರ ಬೆಂಗಾವಲಿಗೆ ನಿಂತಿದ್ದಾರೆ. ಆದ್ದರಿಂದ ಈ ಸೂಕ್ಷ್ಮವಾದಂಥ ಈ ಒಂದು ಸಂದರ್ಭ ದೇಶವ್ಯಾಪಿಯಾಗಿ ದಳ್ಳುರಿಯಾಗಿ ಅದು ಹೊಮ್ಮಿದರೆ, ಪ್ರತಿಭಟನಾತ್ಮಕವಾಗಿ ಅದು ಪ್ರತಿಕ್ರಿಯಾತ್ಮಕವಾಗಿ ಅದು ಹೊರಹೊಮ್ಮಿದರೆ, ಇದೊಂದು ದೇಶವ್ಯಾಪಿಯಾಗಿ ಅಲ್ಲ ಪ್ರಪಂಚವ್ಯಾಪಿಯಾಗಿ ಒಂದು ದೊಡ್ಡ ಹೋರಾಟವಾಗಿ ಸಂಘಟನೆಗೊಳ್ಳುವಂಥ ಸಾಧ್ಯತೆ ಇದೆ. ಆದ್ದರಿಂದ ಅದನ್ನು ಇಲ್ಲಿಯೇ ಚಿವುಟಬೇಕು. ಇದು ಭಯದ ಮಾತು ಪ್ರಕಾಶ್ ರಾಜ್ ಅವರದು, ಆತಂಕದ ಮಾತು ಅವರಿಗೆ. ಎಲ್ಲಾದರೂ ಇದು ಸನಾತನ ಧರ್ಮದ ಹೆಸರಿನಲ್ಲಿ ಒಂದು ಬೃಹತ್ತಾದಂಥ ಒಂದು ಸಂಘಟನೆಯಾಗಿ ಬೆಳೆಯುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅದಕ್ಕೆ ತಿರುಪತಿ ತಿಮ್ಮಪ್ಪನೇ ಸಾಕ್ಷಿ ಪ್ರಜ್ಞೆಯಾಗಿ ನಿಲ್ಲುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಮತ್ತು ಕಾಣಬೇಕು. ಇದು ಸನಾತನ ಧರ್ಮಕ್ಕೆ ಎಸೆದಂಥ ಮಹಾ ಸವಾಲು. ಇದು ಪ್ರತಿಯೊಬ್ಬ ಹಿಂದೂ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ಇಡೀ ಪ್ರಪಂಚವ್ಯಾಪಿಯಾಗಿ ಭೂಕೈಲಾಸ ಮತ್ತು ಈ ಕಲಿಯುಗದ ಪ್ರತ್ಯಕ್ಷ ದೇವತೆ ಅಂತ ಭಾವಿಸುವ ತಿರುಪತಿ ತಿರುಮಲನನ್ನೇ, ತಿಮ್ಮಪ್ಪನನ್ನೇ ಇವತ್ತು ಅಪವಿತ್ರಗೊಳಿಸುವಂಥ ದುಷ್ಟ ಕೆಲಸಕ್ಕೆ ಕೈ ಹಾಕಿದ ಇಡೀ ಸಂತತಿ ನಾಶ ಆಗಬೇಕು. ಯಾಕೆಂತಂದರೆ ಇವತ್ತು ಅನ್ಯ ಧರ್ಮಕ್ಕೆ ಕೊಡುವಂಥ ಪ್ರಾಶಸ್ತ್ಯ, ಇಡೀ ಹಿಂದೂ ಸಂಸ್ಕೃತಿ ಪ್ರಪಂಚದ ಏಕೈಕ ಸಂಸ್ಕೃತಿ. 300ಕ್ಕೂ ಹೆಚ್ಚು ವರ್ಷಗಳ ಕಾಲದಿಂದ ಈ ಪ್ರಸಾದ ವಿತರಣೆಯ ಒಂದು ಮಹಾಯಜ್ಞ ನಡೀತಾ ಇದೆ. ಅಲ್ಲಿ ಬಳಸುವಂಥ ಪ್ರತಿಯೊಂದು ಇನ್ಗ್ರಿಡಿಯೆಂಟು ಕೂಡ ಅತಿ ಶುದ್ಧವಾಗಿ ಅದು ಬಳಸಲ್ಪಡಬೇಕು. ಆದರೆ ಎಂಥ ಒಂದು ಪ್ರಕಾಂಡವಾದಂಥ ಷಡ್ಯಂತ್ರ ಅಂತಂದರೆ, ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು, ಲಡ್ಡು, ಅದು ಕೇವಲ ತಿನ್ನುವ ವಸ್ತು ಅಲ್ಲ, ಅದು ನಂಬಿಕೆಯ ನೆಲೆ, ನಂಬಿಕೆಯ ಪ್ರಶ್ನೆ, ನಂಬಿಕೆಯ ಪ್ರತೀಕ. ಅದು ಹಿಂದೂ ಧರ್ಮದ ಪರಮೋಚ್ಚವಾದಂಥ ನಂಬಿಕೆ. ಅದು ಆ ನಂಬಿಕೆಯನ್ನೇ ಹೊಡೆದರೆ, ಆ ನಂಬಿಕೆಯನ್ನೇ ನಾಶ ಮಾಡಿದರೆ, ಆ ನಂಬಿಕೆಯನ್ನೇ ಅಪವಿತ್ರಗೊಳಿಸಿದರೆ ಇಡೀ ಹಿಂದೂ ಧರ್ಮದ ಆತ್ಮಕ್ಕೆ ನಾವು ಚೂರಿಯಿಂದ ತಿವಿದು ಅದನ್ನು ನಾಶಗೊಳಿಸಬಹುದು ಅನ್ನುವಂಥ ಒಂದು ಷಡ್ಯಂತ್ರ ಇದರ ಹಿಂದೆ ಇದೆ. ಇದು ಪವನ್ ಕಲ್ಯಾಣ್ ಅವರ ಮಾತು. ಪವನ್ ಕಲ್ಯಾಣ್ ಇವತ್ತು ವ್ರತಾಚರಣೆ ಮಾಡ್ತಾ ಇದ್ದಾರೆ 11 ದಿನದ್ದು ಅಂತಂದರೆ, ಪ್ರಾಯಶ್ಚಿತ ಮಾಡ್ಕೊಳ್ತಾರೆ ಅಂತಾದರೆ, ಒಂದು ಮಹಾಮಂಡಳಿಯ ನಿರ್ಮಾಣಕ್ಕೆ ಅವರು ಕರೆ ಕೊಡ್ತಾರೆ ಅಂತಾದರೆ, ಇದು ಆತ್ಯಂತಿಕವಾದಂಥ ಕರೆ. ಹಿಂದೂಗಳು ಭಾವಿಸಬೇಕಿದನ್ನು, ಸ್ವೀಕರಿಸಬೇಕಿದನ್ನು. ಇದು ಕೇವಲ ಒಂದು ಲಡ್ಡುವಿನ ಪ್ರಕರಣ ಅಲ್ಲ. ನಮ್ಮ ರುಚಿಯನ್ನು, ಅಭಿರುಚಿಯನ್ನು, ನಂಬಿಕೆಯನ್ನು, ವ್ರತವನ್ನು, ಆಚರಣೆಯನ್ನು, ನಮ್ಮ ಪದ್ಧತಿಗಳನ್ನು, ನಮ್ಮ ಶುದ್ಧ ಒಂದು ಪರಂಪರೆಯನ್ನು ಈ ರೀತಿಯಾಗಿ ಧ್ವಂಸಗೊಳಿಸಬೇಕು ಅನ್ನೋದು ಈ ಷಡ್ಯಂತ್ರ ಮಾಡದವರ ಭಾರತ ವಿರೋಧಿಯ, ಧರ್ಮ ವಿರೋಧಿಯ ಗುಂಪಿನ ಒಂದು ಮಸಲತ್ತು. ನಮ್ಮ ನಂಬಿಕೆಯನ್ನೇ ಸಂಪೂರ್ಣವಾಗಿ ಅದನ್ನು ಅಪವಿತ್ರಗೊಳಿಸಿದರೆ ನಾವು ನಿರ್ಬಲಗೊಳ್ತೇವೆ, ನಾವು ವಿಚಲಿತಗೊಳ್ತೇವೆ, ನಮ್ಮ ನೆಲೆಯೇ ಸಂಪೂರ್ಣವಾಗಿ ಅದರುತ್ತದೆ. ಇದು ಅವರ ಉದ್ದೇಶ. ಆದ್ದರಿಂದಲೇ ಪವನ್ ಕಲ್ಯಾಣ್ ಹೇಳಿದ್ದು,
ಸನಾತನ ಧರ್ಮಕ್ಕೆ ಕುತ್ತು ಬಂದಿದೆ. ಸನಾತನ ಧರ್ಮಕ್ಕೆ ಸವಾಲನ್ನು ಒಡ್ಡಿದ್ದಾರೆ. ಸನಾತನ ಧರ್ಮದ ಅಳಿವು ಉಳಿವಿನ ಪ್ರಶ್ನೆ ಇವತ್ತು ನಿರ್ಣಾಯಕವಾಗಿ ನಿಂತಿದೆ. ಇದು ಕೇವಲ ಲಡ್ಡುವಿನ ಪ್ರಶ್ನೆ ಅಲ್ಲ, ನೆನಪಿಡಿ ಅನ್ನುವ ಮಾತನ್ನು ಅವರು ವಯಸ್ಸಿಂದ ಸಣ್ಣವರಾದರೂ ಕೂಡ ಧಾರ್ಮಿಕವಾಗಿ ಈ ದೇಶದ ಸನಾತನ ಧರ್ಮದ ಒಂದು ಉಳಿವಿನ ನೇತಾರಿಕೆಯನ್ನು ವಹಿಸುವಂಥ ಒಬ್ಬ ಯುವಕನಾಗಿ ಮಾತಾಡಿದ್ದನ್ನು ಅತ್ಯಂತ ಸೀರಿಯಸ್ ಆಗಿ ಗಂಭೀರವಾಗಿ ಹಿಂದೂಗಳು ಭಾವಿಸಿದರು ಅಂತ ಗೊತ್ತಾದ ತಕ್ಷಣ ಈ ಪ್ರಕಾಶ್ ರಾಜ್ ಅಂತವರ ಕುಂಡೆಯಲ್ಲಿ ಬೆಂಕಿ ಬರಲಿಕ್ಕೆ ಶುರುವಾಗಿದೆ. ಅದರ ಪರಿಣಾಮವೇ ಅವರ ಟ್ವೀಟು. ಹಾಗಾಗಿ ತಿರುಪತಿ ಲಡ್ಡುವಿನ ಪ್ರಕರಣ ಪ್ರತಿಯೊಬ್ಬ ಹಿಂದುವಿನ ಸ್ವಾಭಿಮಾನದ ಪ್ರಕರಣ ಆಗಬೇಕು. ಪ್ರತಿಯೊಬ್ಬ ಹಿಂದುವಿನ ಸನಾತನ ಧರ್ಮದ ಒಂದು ಪ್ರಹಾರದ ಪ್ರಶ್ನೆಯಾಗಿ ಅದರ ವಿರುದ್ಧ ನಾವು ಒಂದು ಸಂಘಟಿತವಾಗಿ ಪ್ರತಿಭಟಿಸುವ ಮತ್ತು ಹಿಂದೂ ಧರ್ಮದ ಸನಾತನ ಧರ್ಮದ ಉಳಿವಿಗಾಗಿ ಟೊಂಕ ಕಟ್ಟುವ ಕಾಲ ಇದಾಗಿದೆ. ತಿಮ್ಮಪ್ಪನೇ ಅದಕ್ಕೆ ನಮಗೆ ದಾರಿ ತೋರಿಸಿದ್ದಾನೆ. ತನಗೆ ಆದಂಥ ಅಪಚಾರಕ್ಕೆ TDP ಸರ್ಕಾರ ಶ್ಯಾಮಲರಾವನವರನ್ನು ನೋಡಲ್ ಅಧಿಕಾರಿಯಾಗಿ ನೇಮಿಸಿತ್ತು. ತೆಲುಗುದೇಶಂ ಸರ್ಕಾರ ಪ್ರಥಮವಾಗಿ ಮಾಡಿದ್ದು. ಯಾಕೆಂತಂದರೆ ಅವರಿಗೆ ಜಗನ್ಮೋಹನ್ ಆಡಳಿತದಲ್ಲಿ ಇಂಥ ಅಪಭ್ರಂಶಗಳು ಅಪವಿತ್ರ ಕೆಲಸಗಳು ನಡೀತಾ ಇದೆ ಅನ್ನೋದನ್ನು ನಿರಂತರವಾಗಿ ಚಂದ್ರಬಾಬು ನಾಯ್ಡು ಹೇಳ್ತಾ ಬಂದಿದ್ದರು. ಸರ್ಕಾರ ರಚನೆಯಾದ ತಕ್ಷಣ ಅವರು ಮಾಡಿದ ಕೆಲಸ ಶ್ಯಾಮಲರಾವ್ ಅವರನ್ನು ನೋಡಲ್ ಅಧಿಕಾರಿಯಾಗಿ ನೇಮಿಸಿದ್ದು. ಅಲ್ಲಿಯ ಪ್ರಸಾದ ಮತ್ತು ಲಡ್ಡುವಿನ ಬಗ್ಗೆ ಅದರ ಶುದ್ಧಾಶುದ್ಧತೆಯ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿದರು. ಆವಾಗ ಅವರು ಮಾಡಿದ ಕೆಲಸ ಏನು, ಅದನ್ನು ಲ್ಯಾಬ್ಗೆ ಕಳಿಸಿದರು. ರಾಷ್ಟ್ರೀಯ ಡೈರಿ ಡೆವಲಪ್ಮೆಂಟ್ ಬೋರ್ಡಿನಲ್ಲಿರುವ ಸೆಂಟರ್ ಆಫ್ ಅನಾಲಿಸಿಸ್ ಆ್ಯಂಡ್ ಲರ್ನಿಂಗ್ ಇನ್ ಲೈಫ್ ಸ್ಟಾಕ್ ಆ್ಯಂಡ್ ಫುಡ್ CALF ಗುಜರಾತಿನ ಸಂಸ್ಥೆಗೆ ಲಡ್ಡುವನ್ನು ಪ್ರಸಾದವನ್ನು ಕಳಿಸಿದರು. ಆವಾಗ ಹೊರಗೆ ಬಿದ್ದಂಥ ಈ ಭೀಕರವಾದಂಥ ಭಯಾನಕವಾದಂಥ ಅಸಹ್ಯವಾದಂಥ ಅಕ್ಷಮ್ಯವಾದಂಥ ರಿಪೋರ್ಟ್ ಏನು ಅಂತಂದರೆ, ಲಡ್ಡುವಿನಲ್ಲಿ ಪ್ರಸಾದದಲ್ಲಿ ಸೋಯಾಬೀನು ಅದು ಇದು ಎಲ್ಲ ಬಳಸ್ತಾ ಇದ್ದಾರೆ ಅಂತ ಬಂದಿದೆ. ಅದು ಬಿಡಿ, ಅಲ್ಲಿ ಬಹಳ ಮುಖ್ಯವಾದದ್ದು ದನುವಿನ ಕೊಬ್ಬು, ಹಂದಿಯ ಕೊಬ್ಬು ಮತ್ತು ಮೀನಿನ ಎಣ್ಣೆ ಇದು ಬಳಕೆ ಆಗ್ತಾ ಇದೆ. ಇದು ರಾಜಕೀಯವಾದಂಥ ಆಟ ಮೇಲಾಟ ಅಲ್ಲ, ಅಥವಾ ದ್ವೇಷ ರಾಜಕಾರಣವೂ ಅಲ್ಲ. ಈ ರಿಪೋರ್ಟ್ ನಮಗೇನು ಹೇಳ್ತಾ ಇದೆ ಅದು ಬಹಳ ಮುಖ್ಯವಾದದ್ದು. ಆಂಧ್ರದ ತೆಲುಗುದೇಶಂ ಸರ್ಕಾರದ 100 ದಿನದ ಒಂದು ಸಂದರ್ಭದಲ್ಲಿ ಇಂಥ ಒಂದು ಭಯಾನಕವಾದಂಥ ಸತ್ಯವನ್ನು ಚಂದ್ರಬಾಬು ನಾಯ್ಡು ಹೊರಹಾಕಿದ್ದಾರೆ. ಈಗ ಅವರು ಅದಕ್ಕೆ ಪ್ರಾಯಶ್ಚಿತವನ್ನು ಮಾಡಲಿಕ್ಕೆ ಏನು ಅಂತ ಅದಕ್ಕೆ ಚರ್ಚೆ ವಿಚರ್ಚೆ ಸಂವಾದ ಮಾಡಿದರ ಪ್ರಯುಕ್ತ ಬ್ರಹ್ಮಕುಂಭಾಭಿಷೇಕ ಮತ್ತು ಪವಿತ್ರೋತ್ಸವ ಕಾರ್ಯ ನಡೆಯಬೇಕು ಅಂತ ತೀರ್ಮಾನ ಆಗಿದೆ. ಆದರೆ ಈ ದೇಶದ ಹಿಂದೂಗಳ ಕಥೆ ಏನು, ಹಿಂದುತ್ವದ ಪ್ರಶ್ನೆ ಏನು? 140 ಕೋಟಿಯಲ್ಲಿ 110 ಕೋಟಿ ಜನ ನಾವಿದ್ದೇವೆ. ಆದರೆ ನಮ್ಮ ಮೇಲೆ ಎಂಥ ಒಂದು ದಾಳಿ ನಡೀತಾ ಇದೆ, ದೇಶದ ಒಳಗೆ ದೇಶದ ಹೊರಗೆ. ರಾಹುಲ್ ಗಾಂಧಿ ಅಂತವರು ದೇಶದ ಹೊರಗಿನ ಶಕ್ತಿಯನ್ನು ಬಳಸಿಕೊಂಡು ನಮ್ಮ ಮೇಲೆ ನಿರಂತರವಾಗಿ ದಾಳಿ ಮಾಡುವ ಮತ್ತು ಭಾರತೀಯತೆಯನ್ನು, ಭಾರತದ ಧರ್ಮವನ್ನು, ಭಾರತದ ಒಂದು ಇಡೀದಾದಂಥ ಸನಾತನ ಪದ್ಧತಿಯನ್ನು ಸಂಪೂರ್ಣವಾಗಿ ನಾಶಗೊಳಿಸಬೇಕು ಅಂತ ಹೊರಗಿನ ಶಕ್ತಿಯನ್ನೂ ಬಳಸಲಾಗ್ತಾ ಇದೆ, ಒಳಗಿನ ಶಕ್ತಿಯನ್ನು ಸಿದ್ಧಗೊಳಿಸಲಾಗ್ತಾ ಇದೆ. ಮತಾಂತರವಂತೂ ನಿರಂತರವಾಗಿ ನಡೀತಾ ಇದೆ. ಈಶಾನ್ಯ ರಾಜ್ಯಗಳು ಆಲ್ಮೋಸ್ಟ್ ಶೇಕಡ 90% ನಮ್ಮ ಕೈ ತಪ್ಪಿದೆ. ಈಗ ದೇಗುಲಗಳ ಹಣ ಬೇಕಿವರಿಗೆ, ದೇಗುಲಗಳ ಹುಂಡಿಯ ಮೇಲೆ ಕಣ್ಣು, ಆ ಹಣದ ಮೇಲೆ ಕಣ್ಣು. ಆದರೆ ಆ ದೇವಸ್ಥಾನದ ಇಡೀ ಪಾವಿತ್ರತೆಯನ್ನು ಸವಾಲಿಗೆ ಒಡ್ಡುವ ಮೂಲಕ, ನಮ್ಮ ನಂಬಿಕೆಯ ನೆಲೆಯನ್ನು ಸಂಪೂರ್ಣ ಧ್ವಂಸ ಮಾಡುವ ಮೂಲಕ ಹಿಂದೂ ಧರ್ಮದ ನಿರ್ನಾಮಕ್ಕೆ ನಿರ್ಣಯಾತ್ಮಕವಾಗಿ
ಇಂಥ ಒಂದು ಒಳಹೂಟವನ್ನು ಇವರು ಮಾಡ್ತಾರೆ ಅಂತ ಆದರೆ ಮನೆ ಹೊತ್ತಿ ಉರಿದರೆ ನಿಲ್ಲಬಹುದಯ್ಯ, ನೆಲ ಹೊತ್ತಿ ಉರಿದರೆ ನಿಲ್ಲಬಹುದೇ? ಇಂಥ ಪರಿಸ್ಥಿತಿ ಹಿಂದೂ ಧರ್ಮಕ್ಕೆ ಬಂದಿದೆ, ಸನಾತನ ಧರ್ಮಕ್ಕೆ ಬಂದಿದೆ. ಅದನ್ನು ಉಳಿಸಲಿಕ್ಕೆ ನಾವು ಇವತ್ತು ಟೊಂಕ ಕಟ್ಟದೇ ಇದ್ದರೆ ನಾವು ಸಂಪೂರ್ಣವಾಗಿ ಭಾರತೀಯತೆಯನ್ನು, ಸನಾತನ ಧರ್ಮವನ್ನು, ಹಿಂದುತ್ವವನ್ನು, ಒಂದು ಭವ್ಯವಾದ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಕಳ್ಕೊಳ್ತೇವೆ ಅನ್ನೋದನ್ನು ಪವನ್ ಕಲ್ಯಾಣ್ ನಮಗೆ ಎಚ್ಚರಿಕೆಯ ಗಂಟೆಯಾಗಿ ನೀಡ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತಾದರೆ CBI ತನಿಖೆ ಆಗ್ತದೆ, ಇನ್ನೊಂದಾಗತ್ತೆ, ಅದರ ಎಲ್ಲ ಸತ್ಯಾಸತ್ಯತೆಗಳು ಹೊರಗೆ ಬರ್ತವೆ. ಈಗಾಗಲೇ ರಿಪೋರ್ಟ್ ಬಂದಿದೆ. ಅದೆಲ್ಲವೂ ಪ್ರಶ್ನೆ, ತನಿಖೆಯ ಪ್ರಶ್ನೆ ಅದು. ಆದರೆ ಇದು ಧರ್ಮವನ್ನು ನಿರ್ನಾಮ ಮಾಡುವಂಥ ಒಂದು ದೊಡ್ಡ ಷಡ್ಯಂತ್ರ ಭಾರತದಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಒಮ್ಮೆ ಇಂಡಿ ಕೂಟ ಅಧಿಕಾರಕ್ಕೆ ಬಂದರೆ, ಕಾಂಗ್ರೆಸ್ ಅದರ ನೇತೃತ್ವವನ್ನು ವಹಿಸಿದರೆ ಈ ದೇಶದಲ್ಲಿ ಎಂಥ ಒಂದು ಭೀಕರವಾದಂಥ ಪರಿಸ್ಥಿತಿಯನ್ನು ಹಿಂದೂಗಳು ಎದುರಿಸಬೇಕಾಗಬಹುದು ಅನ್ನೋದಕ್ಕೆ ಲವ್ ಜೆಹಾದ್, ಮತಾಂತರ, ಈ ವೋಟ್ ಬ್ಯಾಂಕ್ ರಾಜಕಾರಣ, ಕರ್ನಾಟಕದಲ್ಲಿ ನಡೀತಾ ಇರುವಂಥ ಸದ್ಯದ ಪರಿಸ್ಥಿತಿ, ಇವೆಲ್ಲವೂ ನಮಗೆ ಒಂದಾದ ಮೇಲೆ ಒಂದು ಸಾಕ್ಷ್ಯವನ್ನು ಕೊಡ್ತಾ ಇದೆ. ಗಣೇಶೋತ್ಸವದಲ್ಲಿ ಇಡೀ ಕರ್ನಾಟಕದಲ್ಲಿ ಹಿಂದೆಂದೂ ನಡೆದೇ ಇದ್ದಂಥ ಭಯಾನಕವಾದಂಥ ವಾತಾವರಣ ಇವತ್ತು ನಡೀತಾ ಇದೆ. ಕಾರಣ ಏನದಕ್ಕೆ? ವೋಟ್ ಬ್ಯಾಂಕ್ ರಾಜಕಾರಣ, ದೇ ಆರ್ ಆಲ್ ಮೈ ಬ್ರದರ್ಸ್ ಅನ್ನುವಂಥ ಘೋಷಣೆ, ಅವರ ಪರವಾಗಿ ಸಂಪೂರ್ಣವಾದ ಅಧಿಕಾರದ ದಂಡವನ್ನು ಬಳಸ್ತಾ ಇರುವಂಥ ಕಾಂಗ್ರೆಸ್ಸಿನ ಹುನ್ನಾರ. ಇದಕ್ಕೆ ಇವತ್ತು ಸಾಕ್ಷಿ ಪ್ರಜ್ಞೆ ತಿರುಪತಿಯ ಲಡ್ಡುವಿನ ಪ್ರಶ್ನೆ. ಹಾಗಾಗಿ ದೇಶವ್ಯಾಪಿ ಇವತ್ತು ನಂಬಿಕೆಯ ದ್ರೋಹದ ಬಗ್ಗೆ ಭುಗಿಲೆದ್ದಿದ್ದಾರೆ ಹಿಂದೂಗಳು. ಇವತ್ತು ಪವನ್ ಕಲ್ಯಾಣ್ ಅವರ ಒಂದು ಘೋಷವಾಕ್ಯಕ್ಕೆ ಎಲ್ಲರೂ ಧ್ವನಿಗೂಡಿಸ್ತಾ ಇದ್ದಾರೆ. ಆದ್ದರಿಂದ ಇದೊಂದು ಶುಭ ಲಕ್ಷಣ. ತಿರುಪತಿ ತಿಮ್ಮಪ್ಪ ತಾನು ಅಪವಿತ್ರಗೊಂಡೂ ಕೂಡ ಇಡೀ ಭಾರತದಲ್ಲಿ ಭಾರತದ ಸನಾತನತೆಯ ಉಳಿವಿಗಾಗಿ ಈ ನನ್ನ ಅಪವಿತ್ರತೆಗೊಂಡಂಥ ಈ ಪ್ರಶ್ನೆಯನ್ನು ಆತ್ಯಂತಿಕವಾದಂಥ ಮೂಲ ಪ್ರಶ್ನೆಯಾಗಿ ನೀವು ಸ್ವೀಕರಿಸಿ, ಎದ್ದೇಳಿ ಹಿಂದೂಗಳೇ ಅನ್ನುವಂಥ ಒಂದು ಕೂಗನ್ನು, ಕರೆಯನ್ನು ತಿರುಪತಿ ತಿಮ್ಮಪ್ಪನೇ ಕೊಟ್ಟಿದ್ದಾನೆ ಅನ್ನೋದು ನನ್ನ ಭಾವನೆ. ಇಲ್ಲದೇ ಇದ್ದರೆ ಇಂಥ ಒಂದು ಪ್ರಕರಣ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇದು ನಿರಂತರವಾಗಿ ನಡೀತಾ ಇದೆ. ಈಗ ಅದರ ನಿಜವಾದ ಬಣ್ಣ ಹೊರಗೆ ಬಂದಿದೆ. ಈಗ ನಿಜವಾದಂಥ ಪ್ರಶ್ನೆ ನಮ್ಮ ಎದುರು ನಿಂತಿದೆ, ದಾಖಲಾತಿಯ ಮೂಲಕ ನಿಂತಿದೆ. ಅದು ತಿರುಪತಿ ತಿಮ್ಮಪ್ಪನೇ ಕೊಟ್ಟಿದ್ದಾನೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇಂಥ ಒಂದು ಪಂಥಾವಹನವನ್ನು ಸ್ವೀಕರಿಸುವ ಮೂಲಕ, ನಾವೆಲ್ಲರೂ ಒಗ್ಗಟ್ಟಾಗುವ ಮೂಲಕ, ಸಾಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ನಮ್ಮ ಹಕ್ಕಿನ ದೃಷ್ಟಿಯಲ್ಲಿ ಧಾರ್ಮಿಕ ಹಕ್ಕಿನ ಪ್ರಶ್ನೆಯನ್ನು ಇಟ್ಟುಕೊಂಡು ಸನಾತನ ಧರ್ಮವನ್ನು ಉಳಿಸುವಂಥ ಒಂದು ಕಂಕಣಬದ್ಧತೆಯನ್ನು, ಒಂದು ಮಹಾನ್ ಒಂದು ಹೋರಾಟವನ್ನು ಈ ದೇಶದಲ್ಲಿ ಪ್ರಪಂಚದಾದ್ಯಂತ ಇರುವ ಹಿಂದೂಗಳ ಸಹಕಾರದೊಂದಿಗೆ ನಾವು ಸಂಘಟಿಸಬೇಕಾದಂಥ ತುರ್ತನ್ನು ತಿರುಪತಿಯ ಲಡ್ಡುವಿನ ಪ್ರಕರಣ ತಂದು ನೀಡಿದೆ. ಈಗ ಮತ್ತೆ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ನಂದಿನಿ, ನಮ್ಮ ಹೆಮ್ಮೆಯ ಕರ್ನಾಟಕದ ಅತ್ಯಂತ ಹೆಮ್ಮೆಯ ನಂದಿನಿ ಸಂಸ್ಥೆಗೆ ತುಪ್ಪಕ್ಕೆ ಮತ್ತೆ ಆರ್ಡ್ರನ್ನು ಮಾಡಿದೆ. 470 ರೂಪಾಯಿ ಫರ್ kg ರೇಟಿನಲ್ಲಿ 350 ಟನ್ ತುಪ್ಪವನ್ನು ಆಂಧ್ರ ಸರ್ಕಾರ ಆರ್ಡರ್ ಮಾಡಿದೆ. ಮತ್ತೆ ನಂದಿನಿ ಶುದ್ಧ ತುಪ್ಪದ ನೆಲೆಯಲ್ಲಿ ಲಡ್ಡುವನ್ನು ತಯಾರಿಸುವಂಥ ಒಂದು ಪ್ರಕ್ರಿಯೆ ಆರಂಭಗೊಂಡಿದೆ. ಮತ್ತು ಇದರ ತನಿಖೆಗೆ ಬೇರೆ ಬೇರೆ ನೆಲೆಗಳಲ್ಲಿ ಈಗಾಗಲೇ ಚುರುಕುಗೊಂಡಿದೆ. ಇದರ ಮೂಲ ಏನು, ಇದರ ಕಲ್ಪ್ರಿಟ್ಸ್ ಯಾರು, ಇದರ ಅಪರಾಧಿಗಳು ಯಾರು ಅನ್ನೋದನ್ನು ಜಗನ್ಮೋಹನ್ ರೆಡ್ಡಿಯವರ ಸರ್ಕಾರದಲ್ಲಿ ಇದ್ದಂಥ TDPಯ ಅಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬರ ಮೇಲೂ ಈಗ ತನಿಖೆಯ ಒಂದು ತೂಗುಗತ್ತಿ ತೂಗ್ತಾ ಇದೆ. ಆದರೆ ಈ ತನಿಖೆ ಅಥವಾ ಈಗ ಮತ್ತೆ ನಂದಿನಿಗೆ ಆರ್ಡ್ರ್ ಬಂದಿದೆ, ಇನ್ನು ಶುದ್ಧ ತುಪ್ಪದಲ್ಲಿ ಲಡ್ಡು ತಯಾರಾಗತ್ತೆ, ಪ್ರಾಯಶ್ಚಿತ
ಹೋಮ ಹವನಗಳು ನಡೀತವೆ, ಪವನ್ ಕಲ್ಯಾಣ್ ಅವರ ವ್ರತವೂ ಪೂರ್ತಿಯಾಗತ್ತೆ. ಇದೆಲ್ಲದೂ ಒಂದು ಕಡೆಯಾದರೆ ಈ ತಿರುಪತಿ ತಿಮ್ಮಪ್ಪನ ಲಡ್ಡುವಿನ ಪ್ರಕರಣದಿಂದ ನಾವು ಕಲಿಯಬೇಕಾದದ್ದೇನು ಹಿಂದೂ ಸಮುದಾಯ ಅನ್ನೋದನ್ನು ನಾವು ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾದಂಥ ಸಂದರ್ಭ. ನಮ್ಮ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ. ಪ್ರತಿ ಒಂದು ವಿಷಯದಲ್ಲಿ ದಾಳಿ ನಡೀತಾ ಇದೆ. ಪ್ರತಿ ಒಂದು ವಿಷಯದಲ್ಲಿ ನಮಗೆ ನೇರ ಇವತ್ತು ಯಾರೂ ಪ್ರತಿಸ್ಪರ್ಧಿಗಳಾಗಿ ನಿಲ್ತಾ ಇಲ್ಲ. ನೆನಪಿಡಿ, ಅವರು ಅತ್ಯಂತ ಮಾರ್ಮಿಕವಾದಂಥ ಮತ್ತು ಅನೂಹ್ಯವಾದಂಥ ನಮ್ಮ ನಂಬಿಕೆಯ ನೆಲೆಯನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸುವ ಬೇರೆಯೇ ಮಾರ್ಗವನ್ನು ತುಳಿದಿದ್ದಾರೆ. ನೆನಪಿಡಿ, ಅದಕ್ಕೆ ಈ ತಿರುಪತಿ ತಿಮ್ಮಪ್ಪನ ಪ್ರಸಾದ ಮತ್ತು ಲಡ್ಡುವಿನ ಪ್ರಕರಣ, ಅದರ ಅಪವಿತ್ರತೆಗೊಂಡಂಥ ಪ್ರಶ್ನೆ ಸಾಕ್ಷಿಯಾಗಿದೆ. ಹಾಗಾಗಿ ಪವನ್ ಕಲ್ಯಾಣ್ ಅವರ ಮಾತು ಇವತ್ತು ನಮಗೆ ಅದು ವೇದವಾಕ್ಯವಾಗಬೇಕು, ಮಂತ್ರವಾಗಬೇಕು. ನಮ್ಮ ಭವಿಷ್ಯದ ಇಡೀದಾದ ಉಳಿವಿನ ಹೋರಾಟಕ್ಕೆ ಅದೊಂದು ಬ್ರಹ್ಮಾಸ್ತ್ರವಾಗಬೇಕು. ಲಡ್ಡು ಅಪವಿತ್ರಗೊಂಡಿದೆ. ಜಗನ್ಮೋಹನ್ ಸರ್ಕಾರದಲ್ಲಿ ಇಂಥ ಕೆಲಸಗಳಾಗಿದೆ. ತಿರುಪತಿ ತಿಮ್ಮಪ್ಪನನ್ನೇ ಸಂಪೂರ್ಣವಾಗಿ ಅಲ್ಲಿ ನಿರ್ಲಕ್ಷ್ಯ ಮಾಡಿ ಅವರ ಪಾವಿತ್ರತೆಯನ್ನು ಅಪವಿತ್ರಗೊಳಿಸುವ ಮೂಲಕ ನಮಗೆ ಆಘಾತವನ್ನು ಕೊಟ್ಟಿದ್ದಾರೆ. ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು, ಇದೆಲ್ಲ ಮಾತುಗಳು ಸರಿ. ಆದರೆ ಇವತ್ತು ಚರ್ಚೆ ಆಗಬೇಕಾದದ್ದು, ದೀಕ್ಷೆ ತೊಡಬೇಕಾದದ್ದು, ಪಣ ತೊಡಬೇಕಾದದ್ದು, ಕಂಕಣವನ್ನು ಅಥವಾ ಕಂಕಣ ಬದ್ಧತೆಯನ್ನು ನಾವು ಪ್ರದರ್ಶಿಸಬೇಕಾದದ್ದೇನು ಅಂತಂದರೆ, ನಮಗೆ ಅರಿವಿಲ್ಲದ ಹಾಗೆಯೇ ನಮ್ಮ ನಂಬಿಕೆಯ ಬೇರುಗಳಿಗೆ ಕತ್ತರಿ ಹಾಕುವುದಷ್ಟೇ ಅಲ್ಲ, ಅಣುಬಾಂಬನ್ನೇ ಇಡುವ ಮೂಲಕ ನಮ್ಮನ್ನು ಸಂಪೂರ್ಣವಾಗಿ ಚರಿತ್ರೆಯಿಂದಲೂ ವರ್ತಮಾನದಿಂದಲೂ ಭವಿಷ್ಯದಿಂದಲೂ ನಮ್ಮನ್ನು ಸಂಪೂರ್ಣವಾಗಿ ನಾಶಗೊಳಿಸುವ ಒಂದು ಷಡ್ಯಂತ್ರ ವ್ಯವಸ್ಥಿತವಾಗಿ ನಡೀತಾ ಇದೆ. ದೇಶದ ಒಳಗಿನ ಶಕ್ತಿಗಳು ದೇಶದ ಹೊರಗಿನ ಶಕ್ತಿಗಳೊಟ್ಟಿಗೆ ಶಾಮೀಲಾಗಿದ್ದಾರೆ. ಈ ಮತ ರಾಜಕೀಯ ಮತ್ತು ಮತಾಂತರದ ರಾಜಕೀಯದ ಮಧ್ಯೆ ಹಿಂದೂ ಧರ್ಮವನ್ನು ಸಂಪೂರ್ಣವಾಗಿ ವ್ಯಾನಿಷ್ ಮಾಡುವಂಥ ಕೆಲಸವನ್ನು ಒಂದು ಶಕ್ತಿ ಮಾಡ್ತಾ ಇದೆ. ಆ ಶಕ್ತಿಯ ವಿರುದ್ಧ ನಾವು ಸೆಟೆಯಬೇಕಾಗಿದೆ, ಹೋರಾಟ ಮಾಡಬೇಕಾಗಿದೆ. ನಾವು ನಮ್ಮ ಧರ್ಮದ ಅಸ್ಮಿತೆಯನ್ನು ಉಳಿಸಿಕೊಳ್ಳುವಂಥ ನಿರ್ಣಾಯಕವಾದಂಥ ಹೆಜ್ಜೆಯನ್ನು ಇಡಬೇಕಾಗಿದೆ ಅನ್ನುವ ತುರ್ತನ್ನು ತಿರುಪತಿ ತಿಮ್ಮಪ್ಪನೇ ನಮಗೆ ಸಾಕ್ಷಿ ಪ್ರಜ್ಞೆಯಾಗಿ ತೋರಿಸ್ಕೊಟ್ಟಿದ್ದಾನೆ. ಆ ಬೆಳಕಲ್ಲಿ ನಾವು ನಡೆಯುವಂಥ ಕೆಲಸವನ್ನು ಮಾಡದೇ ಇದ್ದರೆ ಭವಿಷ್ಯದಲ್ಲಿ ಭಾರತದಲ್ಲಿ ಸನಾತನ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇವರ ಷಡ್ಯಂತ್ರ ಎಂಥ ಒಂದು ಮಟ್ಟವನ್ನು ತಲುಪಿದೆ ಅಂತಂದರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣದ ಸಂದರ್ಭದಲ್ಲಿ ಕೂಡ 2 ಲಕ್ಷಕ್ಕೂ ಹೆಚ್ಚು ಲಡ್ಡು ಅಲ್ಲಿ ವಿತರಿಸಲ್ಪಟ್ಟಿದೆ. ಅದರಲ್ಲಿ ಕೂಡ ಈ ಗೋವಿನ ಕೊಬ್ಬು, ಹಂದಿಯ ಕೊಬ್ಬು, ಮೀನೆಣ್ಣೆಯ ಒಂದು ಎಣ್ಣೆ ಇತ್ತು ಅನ್ನೋದನ್ನು ಊಹಿಸಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಇವತ್ತು ಮತ್ತೊಂದು ಧರ್ಮಯುದ್ಧಕ್ಕೆ, ಸನಾತನ ಧರ್ಮದ ಉಳಿವಿನ ಮಹಾಸಂಗ್ರಾಮಕ್ಕೆ ಹಿಂದೂಗಳು, ಹಿಂದೂ ಸಮಾಜ ಸಿದ್ಧಗೊಳ್ಳಬೇಕಾದಂಥ ಒಂದು ತುರ್ತನ್ನು ತಿರುಪತಿ ತಿಮ್ಮಪ್ಪನೇ ನಮಗೆ ತೋರಿಸಿದ್ದಾನೆ ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಮಸ್ತೆ.